ಹೊಸರಡ್ಕ ಕ್ಷೇತ್ರದ ಬ್ರಹ್ಮಕುಂಭಾಭಿಷೇಕದ ಒಂದು ಆಮಂತ್ರಣ ಪತ್ರಿಕೆಯನ್ನು ಪವಿತ್ರವಾಯಿನ ಒಂದು ಕ್ಷೇತ್ರ ಬಿಡುಗಡೆ ಮಲ್ಪರ ಅವಕಾಶನು ಅನುವನ್ನು ಕೋರ್ನಿ ಎಂಚಿನ ತಿಮ್ಮನರಸರಾಯಿನ ಪದ್ಮಪ್ರಸಾದ್ ಅಜಿಲೇರಿಗೆ ಗೌರವವನ್ನು ಸಲ್ಲಿಕೆ ಮಲ್ತೊಂದು ನಮ್ಮನೆಲಿನ ಸಲ್ಲಿಕೆ ಮಲ್ತೊಂದು ಇನ್ನಿತ ದಿನ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಬತ್ತಿನಂಚಿನ ಮಾತಾ ಬಿನ್ನೇರೇನು ಸ್ವಾಗತ ಮಲ್ಪರ ಅನುವನಿಕೆಯನ್ನೊಂದಿಲ್ಲ. ಪ್ರಮುಖವಾದ ಬ್ರಹ್ಮಕುಂಭಾಭಿಷೇಕ ಸಮಿತಿದ ಅಧ್ಯಕ್ಷರಾಯಿನ ಶ್ರೀ ರಕ್ಷಿ ಶಿವರಾಮೇರನ್ನು ಹಾರ್ದಿಕವಾದಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ಸೇರ್ದಿನಂಚಿನ ಮಾತಾ ಸಮಿತಿದ ಸಂಚಾಲಕಿಯರು ಸಹ ಸಂಚಾಲಕಿಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ಇನಿ ನಮಕ್ ಬಲ ತುಂಬರ ನಮ್ಮನ ಮಾಧ್ಯಮ ಮಿತ್ರರೆಲ್ಲ ಬೈದಿರು ಅಕ್ಲೇನ್ ಮಾದಿರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ಕೋದಿಲ್ಲ. ಶ್ರೀ ದೇವಿಗೆ ವಂದಿಸ ಒಂದು ಶ್ರೀ ದೇವ ಕೊಡಮಣಿತ ವ್ಯಾಘ್ರ ಚಾಮುಂಡಿ ಬುಕ್ಕ ಬ್ರಹ್ಮ ವೈದ್ಯಕ ಗರಡಿದ ಹೊಸರಡ್ಕ ಕ್ಷೇತ್ರದ ಈ ಒಂಜಿ ಇನ್ವಿಟೇಷನ್ ಇನಿ ಬಾರಿ ಸಂತೋಷ ನೀನು ಬಿಡುಗಡೆ ಮಲ್ದೆ ಎಂಕ್ಲೆಗ್ ಬಾರಿ ಸಂತೋಷ ದಯ ಪಂಡ ಈ ಕ್ಷೇತ್ರ ಬಾರಿ ಒಂಜಿ ನಮ್ಮನ ಈ ಒಂಜಿ ಏರಿಯಾಡ್ ಸುಮಾರು ನಾರಾವಿ ಒಂಜಿ ಏರಿಯಾಡ್ ಬಾರಿ ಒಂಜಿ ಪುದರ್ ಪೋಯಿನ ಕ್ಷೇತ್ರ. ಸುಮಾರು ವರ್ಷಡ್ ಒಂಜಿ ನೇಮ ಇಜ್ಜಂದೆ ಆತನ ಅಲ್ಲಿ ಅಲ್ಪದ ಮಾತ ಕೆಲಸ ಕಾರ್ಯಗಳು ಇಜ್ಜಂದೆ ಉಂತುದಿತ್ತನಂಚಿನ ಒಂದು ಸಂದರ್ಭ ಎಂಕ್ಲೆಗ್ ಬಾರಿ ಮಾನಸಿಕವಾದ ಒಂದು ಹಿಂಸೆ ಇತ್ತಿನ ದಯಪಂಡ ಈ ಕ್ಷೇತ್ರ ಒಂಜಿ ಜೀರ್ಣೋದ್ಧಾರ ಆವಡು ಅವು ಪೊರ್ಲಾದ್ ಬರಡು ದಯಪಂಡ ಆ ಕ್ಷೇತ್ರಡ್ ಬಾರಿ ಒಂಜಿ ಇತಿಹಾಸಲ ಉಂಡು ಆ ಕ್ಷೇತ್ರಗ್ ಮಾತ್ರ ತಂದೆ ಬಾರಿ ಒಂಜಿ ಕಾರ್ಣಿಕದ ಕ್ಷೇತ್ರ ಅಂತ ಪಂಡ ತಪ್ಪಾವಂದು ಇನ್ನ ಅಪ್ಪನ ಕಾಲಡ್ ಅರ್ಲ ಅವರ ಬತ್ತದ ಅವಳು ಕುಡಮಣಿತ ನೇಮಕ್ ಪಂಡ ಸುರುಕು ಅವಳು ಕೊಡಿಮರ ಇಜ್ಜಂಡಿಗೆ ಆ ಕೊಡಿಮರ ಪಾಡ್ನ ಸಂದರ್ಭ ಅಪ್ಪಳ ಮೂಲು ಕೇಂದ್ರದು ಕೊಡಿಮರ ಪಾಡ್ದು ಐದು ಜಾತ್ರೆ ಆಯ್ನ ಸಂದರ್ಭ ಅಪ್ಪಲ ಆ ಕ್ಷೇತ್ರಕ್ಕೆ ಬರ್ತೇರಿ ಅವಳು ಆರು ನೇಮಡಿಲ್ಲ ಭಾಗವಹಿಸ್ತೀರಿ ಅಂತ ನಾವು ವಿಚಾರ ಹೆಂಗ್ ಗೊತ್ತಿತ್ತೀನಿ. ಇದು ಬೊಕ್ಕ ಎಂಕ್ ಪಟ್ಟಾಯ ಬೊಕ್ಕಲ ಎಂಕುಲು ಒಂಜಿ ಸರ್ತಿ 2 ಸರ್ತಿ ಎಂಕುಲು ಒಂಜಿ ನೇಮದ ಒಂಜಿ ವ್ಯವಸ್ಥೆಲ ಅವಳು ಆತನ ಎಂಕ್ ನೆನಪುಂಡು. ಮಾತಾ ಜನಕಲ್ ಒಂಜಿ ಸಹಕಾರಡ್ ಆ ಒಂಜಿ ಜೀರ್ಣೋದ್ಧಾರಿಣಿ ಆದ್ ನಮ್ಮ ಐಕ್ ಬ್ರಹ್ಮಕುಂಭಾಭಿಷೇಕ ಈ ಮೂಜಿ ದೈವಲ್ ನಮಕ್ ದೇವೇರು ದೈವ ನಮಕ್ ಬಾರಿ ಬಾರಿ ಪ್ರಾಮುಖ್ಯವಾದ ಅಂಶ. ಈ ಮಾತೇರ್ನ ಜನಕಲ್ನ ಸಹಕಾರಡ್ ಈ ಒಂಜಿ ಕ್ಷೇತ್ರ ಲಕ್ಕದುಂತುದು ಐತ ಇನ್ವಿಟೇಷನ್ ಹಿಂಗ್ ಬ್ರಹ್ಮಕುಂಭಾಭಿಷೇಕದ ಇನ್ವಿಟೇಷನ್ ಇಂಕ್ಲಿನಿ ಬಿಡುಗಡೆ ಮಲ್ದ. ಈ ನಮಕ್ ನೆಕ್ ಜನಕಲ್ನ ಸಹಕಾರ ಬಾರಿ ಪ್ರಾಮುಖ್ಯ ದಯಪಂಡ ದೇವೆ ಕೈ ಮುಗ್ಗಿನ ಒಂಜಿ ಕೈ ರಡ್ಡ್ ಕೈ ಹಿಡ್ದು ನಮ್ಮ ಕೊರ್ಪುನಂಚಿನ ಒಂಜಿ ಕೈನ್ ನಮಕ್ ಆ ಎಡ್ಡಾವಡ್ ಆ ನನಾತ್ ಬರಡು ಪಂಡದು ನಮ್ಮ ರಡ್ಡ್ ಕೈಟ್ ಪ್ರಾರ್ಥನೆ ಮಲ್ಪೊಡಿಗೆ ನಮ್ಮ ಕೇವಲ ದೇವರೇ ಕೈ ಮುಗಿನ ಯಾವಂದು ಅಂಚಿನಕಲ್ನ ಕೈ ಬಲಪಡಿಸ ಓಡು ಪಂಡದು ನಮ್ಮ ದೇವರ ಪ್ರಾರ್ಥನೆ ಮಲ್ಪೊಡಿಗೆ ಅಂಚ ನಮ್ಮ ಇನಿ ಈ ಮೂಲತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಯ್ಬೊಕ್ಕ ಇಡೀ ಗ್ರಾಮದ ಜನಕಲ್ಡ ಒಂಜಿಕೆ ಏನಾಯ್ತ ಪಂಡ ನಿಕ್ಲ ಪೂರ್ಣ ಸಹಕಾರ ಬೋಡು ಆ ಸಹಕಾರ ಇತ್ತಂದ ಮಾತ್ರ ಆ ಒಂಜಿ ಕುಂಭಾಭಿಷೇಕ ಬಾರಿ ಪೊರ್ಲುಡಾವು ಐಟ್ ಒವೇ ರೀತಿದ ರಾಜಕೀಯ ಬೆರವಂದೆ ನಮ್ಮ ಬಾರಿ ಪೊರ್ಲುಡು ಈ ಕ್ಷೇತ್ರದ ಎಲ್ಲ ಆಪನಂಚಿನ ಜೀರ್ಣೋದ್ಧಾರ ಕಾರ್ಯಪ್ಪು ದಯಪಂಡ ಇಂಕ್ಲು ಈ 4 ದಿನಟ್ಲ ಬಾರಿ ಜನ ನಮ್ಮ ಮೂಲು ಇಂಕ್ಲು ಎಕ್ಸ್ಪೆಕ್ಟ್ ಮಲ್ತೊಂದುಲ್ಲ ಅಂಚ ಬಾರಿ ಪೊರ್ಲುಡು ಈ ಕಾರ್ಯಕ್ರಮ ಮೂಡ್ದು ಬರಡು ಐಕ್ ನಮ್ಮನ ಮಾತ ಸೀಮೆದ ದೇವರ್ನಕ್ಲ ಅನುಗ್ರಹ ಇಪ್ಪಡು ನೆತ್ತ ಸಮಿತಿದಕ್ಲೆಗೆ ಏನ ಅಭಿನಂದನೆ ಪಣೊಂದು ನಮ್ಮನ ಮಸ್ತ್ ರಕ್ಷಿ ಶಿವರಾಮೇರ್ನ ಅಧ್ಯಕ್ಷತೆಡ್ ಮಸ್ತ್ ಜನ ಗ್ರಾಮದಕ್ಲೆ ಎಂಕುಲು ಎಂಚಿನ ಇತ್ತಿನ ಗೌರವ ಅಧ್ಯಕ್ಷ ಎಂಕ್ಲು ಇತ್ತಂದಲ್ಲ ಎಂಕುಲು ಕೇವಲ ಒಂಜಿ ನಿಮಿತ್ತ ಮಾತ್ರ ಓರಿನಾಕಲ್ನ ಇಡೀ ಜನಕ್ಕಲು ಎಡ್ಡೆ ಗ್ರಾಮದಕ್ಲೆ ಇಕ್ಲು ಭಂಗ ಮಾಡ್ತಿದ್ದಾರೆ ನಿಕ್ಲ ಈ ಒಂಜಿ ಆ ಭಂಗದ ಫಲ ಎಲ್ಲ ನಮಕ್ ಪೂರ್ಣ ಪ್ರಮಾಣ ತಿಕ್ಕದ್ ಬರಡು ಈ ಒಂಜಿ ಬ್ರಹ್ಮಕುಂಭಾಭಿಷೇಕ ಒವೇ ರೀತಿ ವಿಘ್ನ ಇಜ್ಜಂದ ನಿರ್ವಿಘ್ನವಾದ ನಡಪಡಂದು ಇಂದೇಬೇಡ ಪ್ರಾರ್ಥನೆ ಮಾಡ್ತೀನಿ. ಭಕ್ತರಿಗಳ ನಮಸ್ಕಾರ. ಇನ್ನೊಂಜಿ ಬಾರಿ ಪುಣ್ಯದ ಕೆಲಸ ಅಜಿಲ ಸೀಮೆದ ಅರಮನೆಡ್ ನೆರವೇರಿದುಂಡು ಒಂಜಿ ವಿಶೇಷವಾಯಿನ ಅಂಚಿತ್ನ ಆಮಂತ್ರಣ ಪತ್ರಿಕೆಯನ್ನು ಇನ್ನು ಬಿಡುಗಡೆ ಮಂತದ ಹೊಸರಡ್ಕ ಬ್ರಹ್ಮಕುಂಭಾಭಿಷೇಕದ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಮಾತೆರ್ನಲ ಮಾರ್ಗದರ್ಶಕಿಯರು ಅಜಿಲ ಸೀಮೆದ ಅರಸುಲಾಯಿನಂಚಿತ್ನ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲೇರಾಯನಂಚಿತ್ನ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲೇರು ಅವೇನು ಬಿಡುಗಡೆ ಮಂತದೇರು ಎಂಕಲ್ನ ಒಂಜಿ ವಿಶೇಷವಾಯಿನಂಚಿತ್ನ ಗರಡಿ ಕ್ಷೇತ್ರ ಅಂತ ಪನೊಲಿದ್ದೆ ಪಂಡ ದೇರಾಜ ಬೆಟ್ಟದ ಒಂಜಿ ವೈಭವದ ಬ್ರಹ್ಮ ಕಲಶನ ನಿಕುಲು ಮಾತೆರ್ಲ ತುದುಪುವರು ಇಡೀ ಊರ್ದ ಕುಲು ಸೇರ್ದು ಇಡೀ ಬೇತೆ ಬೇತೆ ಸಮುದಾಯದ ಕುಲು ಸೇರ್ದು ಅವೇನೊಂಜಿ ವಿಜೃಂಭಣೆದ ಬ್ರಹ್ಮ ಕಲಶನ ಅಲ್ಪ ಮಂತದೇರು ವಾಯ್ ಬೊಕ್ಕ ಅಲ್ಪ ಒಂಜಿ ಸಂಕಲ್ಪನ ಮಂತಿದ್ದೇರು ಮುಲ್ತ ಬ್ರಹ್ಮ ಕಲಶ ಆಯ್ಲೆಕನೆ ಹೊಸರಡ್ಕಡ್ಲ ಆ ಬೈದರ್ಲೆಗ್ ಒಂಜಿ ನೇಮ ಕೊರ್ಪುನಂಚಿತ್ನ ಒಂಜಿ ವ್ಯವಸ್ಥೆ ಅಲ್ಪ ಶಿಥಿಲಾವಸ್ಥೆ ಇಜ್ಜಂದಿನಂಚಿತ್ನ
ಒಂಜಿ ಅದ್ಭುತವಾಯಿನಂಚಿತ್ನ ಗರಡಿ ಕ್ಷೇತ್ರನ ಜೀರ್ಣೋದ್ಧಾರ ಮಂತದ್ದು ಅವೇನು ಮನ್ಪುವ ಪನ್ಪುನಂಚಿತ್ನ ಒಂಜಿ ಸಂಕಲ್ಪನ ಮಂತಿತ್ತೇರು. ಆ ದೇವರ್ಲೆನ ಆಶೀರ್ವಾದಡ್ ಇನಿ ಆ ಸಂಕಲ್ಪ ಇಡೇರಿಕೆ ಆವೊಂದುಂಡು. ಮಾತ ಗ್ರಾಮದ ಬಂಧುಲು ಅವು ಮಲ್ಲ ಎಲ್ಲಿ ಅಂದಿಜ್ಜಂದೆ ಮಾತೆರ್ಲ ತನು ಮನ ದನದ ಒಂಜಿ ಶಕ್ತಿ ನಡೆ ಪಾಡ್ದು ರಾತ್ರೆ ಪಗೆಲು ಬೆಂದದು ಇನಿಕಲ ಅಲ್ಪ ಸ್ವಯಂ ಸೇವಕರು ಬರೊಂದುಲ್ಲೇರು ಬೆನೊಂದುಲ್ಲೇರು ಅಂಚಿತ್ನ ಒಂಜಿ ಸರ್ವೇರ್ನೆಲ್ಲ ಕೈಗೂಡ್ದು ಆಪುನಂಚಿತ್ನ ಒಂಜಿ ಮಲ್ಲ ಗರಡಿ ಕ್ಷೇತ್ರ ಇನಿ ಅಲ್ಪ ಉದಿಪನ ಆತಂದು ಐತ ಒಂಜಿ ಬ್ರಹ್ಮ ಕುಂಭಾಭಿಷೇಕ ವಿಶೇಷವಾದ ಕೆಲವು ಆಕರ್ಷಣೆಲೇನದ ಒಟ್ಟುಗು ವಿಶೇಷವಾಯಿನಂಚಿತ್ನ ವ್ಯವಸ್ಥೆಲೇನ ಅಲ್ಪ ಮಂತದು ಆ ಒಂಜಿ ಬ್ರಹ್ಮ ಕುಂಭಾಭಿಷೇಕನ ಮಂತೊಂದುಲ್ಲೇರು. ಐಕ್ ಮಾತ ಗ್ರಾಮಸ್ಥರು ಅವು ಕೇವಲ ಮರಡಿದ ಒಂಜೇ ಗ್ರಾಮಗ್ ಸೀಮಿತ ಮನ್ಪಂದೆ ಈ ಒಂಜಿ ಅಜಿಲ ಸೀಮೆ ಉಪ್ಪುನಂಚಿತ್ನ ಮಾತ ಬಂದುಲ್ಲ ಅಡೆ ಬತ್ತದು ಈ ಒಂಜಿ ಕಾರ್ಯಕ್ರಮನ ಯಶಸ್ವಿಗೊಳಿಸೋಡು ಈ ಮೂಲಕ ಕೇಳೋದುಲ್ಲೆ ಮಾತರೆಗಳ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದೀಗ ಏಪ್ರಿಲ್ 28ರಿಂದ ಮೇ 1ರವರೆಗೆ ನಡೆಯಲಿರುವ ಪೊಸರಡ್ಕ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಆಹ್ವಾನ ಪತ್ರಿಕೆ ಬಿಡುಗಡೆಯಾಗಿದೆ. ಇದರ ಬಗ್ಗೆ ನಮ್ಮೊಂದಿಗೆ ಅಜಿಲ ಸೀಮೆಯ ಅರಸರಾಗಿರುವಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ನಮ್ಮೊಂದಿಗಿದ್ದಾರೆ. ಇದರ ಬಗ್ಗೆ ಏನ್ ಹೇಳ್ತಾರೆ? ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಪೊಸರಡ್ಕ ಕ್ಷೇತ್ರದ ಒಂದು ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇನೆ. ಬಹಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ನಾನು. ಈ ಪೊಸರಡ್ಕ ಕ್ಷೇತ್ರ ಅಂತ ಹೇಳುವಂತಹ ಕ್ಷೇತ್ರ ಬಹಳ ಕಾರ್ಣಿಕವಾದಂತಹ ಒಂದು ಕ್ಷೇತ್ರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಕೆಲವೇ ಕೊಡಮಣಿತಾಯ ಮತ್ತು ಬ್ರಹ್ಮಬೈದಕಳ ಗರಡಿಗಳಲ್ಲಿ ಇದು ಸಹ ಒಂದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ಕ್ಷೇತ್ರವಾಗಿರುತ್ತದೆ. ಆದ್ರಿಂದ ಇಲ್ಲಿ ಬಹಳ ವರ್ಷಗಳಿಂದ ದೇವಗಳ ಈ ಒಂದು ಗರಡಿ ಅಜೀರ್ಣಾವಸ್ಥೆಗೆ ತಲುಪಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಂತ ಸಂಕಲ್ಪದಿಂದ ನಮ್ಮ ಇಡೀ ಗ್ರಾಮಸ್ಥರು, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಗ್ರಾಮಸ್ಥರು ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿ ಈಗ ಅದು ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಪೂರ್ಣಗೊಂಡು ನಾವು ಬ್ರಹ್ಮ ಕುಂಭಾಭಿಷೇಕಕ್ಕೆ ಅಂದ್ರೆ ದೈವಗಳ ಪ್ರತಿಷ್ಠೆಗೆ ನಾವು ಅಣಿಯಾಗಿದ್ದೇವೆ. ಈ ನೂತನವಾದಂತಹ ಒಂದು ಅದಕ್ಕೆ ಗರಡಿಯನ್ನು ಸಹ ನಿರ್ಮಾಣ ಮಾಡಿ ಬಹಳ ಒಳ್ಳೆ ರೀತಿಯಿಂದ ಅದು ಎಲ್ಲ ಕೆಲಸ ಕಾರ್ಯಗಳು ಮುಗಿದು ಬ್ರಹ್ಮ ಕುಂಭಾಭಿಷೇಕಕ್ಕೆ ತಯಾರಾಗಿದ್ದೇವೆ ಅಂತ ಹೇಳುವಂತಹ ವಿಚಾರ ಬಹಳ ಸಂತೋಷದ ವಿಚಾರ. ಇಲ್ಲಿ ಸುಮಾರು 4 ದಿವಸಗಳ ಕಾರ್ಯಕ್ರಮ ಇರುವುದರಿಂದ ಬೇರೆ ಬೇರಿನ ಗ್ರಾಮದಿಂದ ಕೇವಲ ಮರೋಡಿ ಗ್ರಾಮಸ್ಥರು ಅಂತಲ್ಲ, ಸುತ್ತಮುತ್ತಲೆಲ್ಲ ಜನರು ಬಹಳಷ್ಟು ಜನರು ಬರುವುದರಿಂದ ನಾವು ಬೇರೆ ಬೇರೆ ಸಮಿತಿಗಳನ್ನು ಸಹ ನಿರ್ಮಾಣ ಮಾಡಿ ಅದರ ಒಟ್ಟಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗಿದ್ದೇವೆ. ಇದರಲ್ಲಿ ದಿನಾಗ್ಲೂ ನಾವು ಒಂದು ಸಭಾ ಕಾರ್ಯಕ್ರಮ ಮತ್ತೆ ಅನ್ನ ಸಂತರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಈ ರೀತಿ ವಿವಿಧ ಹಂತಗಳಲ್ಲಿ ನಾವು ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ನಮಗೆ ಎಲ್ಲ ಜನರ ಸಹಕಾರ ಸಹ ಬೇಕು. ತುಂಬಾ ಜನ ಗಣ್ಯ ವ್ಯಕ್ತಿಗಳು ಬರೋದ್ರಿಂದ ಈ ಒಂದು ಅನ್ನ ಸಂತರ್ಪಣೆಯ ಕೆಲಸ ಇರಲಿ, ಬಾಕಿ ಎಲ್ಲ ಕಾರ್ಯಕ್ರಮ ಸಹ ಒಂದು ಶಿಸ್ತುಬದ್ಧವಾಗಿ ಮಾಡಬೇಕು ಅಂತ ಹೇಳುವಂತ ಆಲೋಚನೆಯಿಂದ ಒಂದು ಬಹಳ ಒಳ್ಳೆ ರೀತಿಯ ಒಂದು ಬ್ರಹ್ಮ ಕುಂಭಾಭಿಷೇಕದ ಸಮಿತಿಯನ್ನು ಮಾಡಿದ್ದಾರೆ. ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಯುವ ನೇತಾರ ರಕ್ಷಿತ್ ಶಿವರಾಮನ ಆಯ್ಕೆ ಮಾಡಿ ಹಲವಾರು ಸಮಿತಿಗಳನ್ನು ಸಹ ನಾವು ನಿರ್ಮಾಣ ಮಾಡಿದ್ದೇವೆ. ಅದರ ಗೌರವಾಧ್ಯಕ್ಷತೆಯನ್ನು ನಾನು ವಹಿಸಿಕೊಂಡಿದ್ದೇನೆ. ನಮ್ಮ ಸೀಮೆಗೆ ಸಂಬಂಧಪಟ್ಟಂತಹ ಒಂದು ಬ್ರಹ್ಮ ಬೈದಕಲ ಮತ್ತು ಕೊಡಮಣಿತಾಯ ಗರಡೆ ಆಗಿರುವುದರಿಂದ ಅದರ ಪೂರ್ಣ ಒಂದು ಪ್ರಮಾಣದ ಜವಾಬ್ದಾರಿ ಸಹ ನನ್ನ ಮೇಲೆ ಸಹ ಇರುವುದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳುವಂತ ಎಲ್ಲ ನಿರ್ದೇಶನವನ್ನು ಸಹ ಅವರಿಗೆ ಕೊಟ್ಟಿರ್ತದೆ ನಾವು. ಆದ್ರಿಂದ ಇದಕ್ಕೆ ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಮೂಲಕ ಎಲ್ಲರ ವಿನಂತಿಸ್ತಾ ಇದ್ದೇನೆ. ಪೊಸರಡ್ಕ ದೇವಸ್ಥಾನ, ಪೊಸರಡ್ಕ ಕ್ಷೇತ್ರ ಮತ್ತು ಅಜಿಲ ಸೀಮೆಯ ಬಗ್ಗೆ ಇರುವಂತಹ ಸಂಬಂಧದ ಬಗ್ಗೆ ಏನು ಹೇಳ್ತಾರೆ? ಅಜಿಲ ಸೀಮೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 32 ಗ್ರಾಮ ನಮಗೆ ಬರ್ತದೆ. ಆ 32 ಗ್ರಾಮದಲ್ಲಿ ಪೊಸರಡ್ಕ ಒಂದು ಕ್ಷೇತ್ರ ಇರುವಂತಹ ಮರೋಡಿ ಗ್ರಾಮ ಸಹ ನಮಗೆ ಸಂಬಂಧಪಟ್ಟಂತಹ ಗ್ರಾಮ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ಕೇಳ ಅರಮನೆ, ಬರಾಯ ಅರಮನೆ, ಹಳದಂಗಡಿ ಅರಮನೆ, 4 ಅರಮನೆ, ವೇಣೂರ ಅರಮನೆ ಅಂತ ಹೇಳಿ ಈ ಕೇಳ ಅರಮನೆಗೆ ಸಂಬಂಧಪಟ್ಟಂತ ಹತ್ತಿರದಲ್ಲಿರುವಂತಹ ಒಂದು ಗ್ರಾಮ ಅದು. ಅಲ್ಲಿ ಮೊದಲು ಧ್ವಜಸ್ತಂಭ ಇರಲಿಲ್ಲ. ನಮ್ಮ ತಂದೆಯವರ ಕಾಲದಲ್ಲಿ ಆ ಧ್ವಜಸ್ತಂಭವನ್ನು ಹಾಕುವಾಗ ಇಲ್ಲಿ ಬಂದು ಅಲ್ಲಿಯ ಗುತ್ತಿನವರೆಲ್ಲ ಕೇಳ್ಕೊಂಡ ಮೇರೆಗೆ ಆ ಧ್ವಜಸ್ತಂಭ ಹಾಕಿದ ಪ್ರಯುಕ್ತ ನೀವು ಜಾತ್ರೆ ಮಾಡುವಾಗ ಪ್ರತಿ ವರ್ಷ ಬಂದು ಇಲ್ಲಿ ಸೋಮನಾಥೇಶ್ವರಿ ದೇವಿಗೆ ಒಂದು ಸೇವೆ ಮಾಡಿ ನಂತರ ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವಂತ ನಿರ್ದೇಶನ ಆಗಿನ ಅರಸರು ಕೊಟ್ಟಿದ್ರು. ಅದು ನನಗೆ ಖಂಡಿತ ಗೊತ್ತುಂಟು ಆ ವಿಚಾರವಾಗಿ. ಅದರಿಂದ ನಮ್ಮ ಅಜಿಲ ಸೀಮೆಗೆ ಸಂಪೂರ್ಣವಾಗಿ ಅಂದ್ರೆ ಇಲ್ಲಿ ಕಟ್ಟುವಂತ ಈ ದೈವ ಪಾತ್ರೆಗಳಿರ್ಬೋದು, ಆಸರಣರಿರ್ಬೋದು, ಎಲ್ರು ಸಹ ನಮ್ಮ ಇಲ್ಲಿಯ ಹಳದಂಗಡಿ ಅರಮನೆಯಿಂದ ಅಂದ್ರೆ ನಮ್ಮ ಅಪ್ಪಣೆ ಆದವರು ಅಂದ್ರೆ ಇಲ್ಲಿ ಕೆಲವು ಕಾರ್ಯಕ್ರಮ ಅಂದ್ರೆ ಅಜಿಲ ಸೀಮೆಯಲ್ಲಿ ಅದೊಂದು ವಿಶೇಷತೆ. ದೈವದ ಕೆಲಸ ಮಾಡೋರು ಇಲ್ಲಿ ಅದರ ಚಾಕರಿ ಮಾಡೋರು ಎಲ್ರು ಸಹ ಅರಸರ ಪಟ್ಟೆಯಾಗಿರ್ಬೇಕು ಅಂತ ಹೇಳುವಂತ ಒಂದು ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಬದ್ಧವಾಗಿ ನಡೀತಾ ಇರುವುದು ನಮ್ಮ ಪೊಸರಡ್ಕ ಕ್ಷೇತ್ರದಲ್ಲಿ. ಅದರಿಂದ ಅಜಿಲ ಸೀಮೆಗೆ ಮತ್ತು ಪೊಸರಡ್ಕ ಕ್ಷೇತ್ರಕ್ಕೆ ಬಹಳ ಅವಿನಾಭಾವ ಸಂಬಂಧ ಇದೆ. ನಮಗೆ ಹೆಮ್ಮೆ. ಯಾಕಂತ ಹೇಳಿದ್ರೆ
ಇಂಥ ಒಂದು ಕ್ಷೇತ್ರ ನಮ್ಮ ಅಜಿಲ ಸೀಮೆಯಲ್ಲಿದೆ. ಇನ್ನು ಪಡೇರೋಡ್ ಸಹ ಅದು ಸಹ ನಮ್ಮ ಸೀಮೆಗೆ ಸಂಬಂಧಪಟ್ಟ ಹೀಗೆ ಹಲವಾರು ಕ್ಷೇತ್ರಗಳು ಇಲ್ಲಿದೆ. ಅದರಲ್ಲಿ ಒಂದು ಹೊಸರಡ್ಕ ಕ್ಷೇತ್ರ ಅಂತ ಹೇಳಿಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತದೆ. ಇದೀಗ ನಮ್ಮೊಂದಿಗೆ ಪೊಸರಡ್ಕ ದೇವಸ್ಥಾನದ ಬ್ರಹ್ಮಕುಂಭಾಭಿಷೇಕದ ಅಧ್ಯಕ್ಷರಾಗಿರುವಂತಹ ಯುವ ನಾಯಕರು ರಕ್ಷಿತ್ ಶಿವರಾಮ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಸರ್, ಬಾರಿ ಒಂದು ವಿಜೃಂಭಣೆಯಿಂದ ಏಪ್ರಿಲ್ 28ರಿಂದ ಮೇ 1ರವರೆಗೆ ಬ್ರಹ್ಮಕುಂಭಾಭಿಷೇಕ ನಡೀಲಿಕ್ಕಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೊಸರಡ್ಕ ಕ್ಷೇತ್ರ ನಮ್ಮ ಗರಡಿಯ ಪರಂಪರೆಯಲ್ಲಿ ಒಂದು ವಿಶಿಷ್ಟವಾದ ಗರಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಲಗರ್ಭದಲ್ಲಿ ಸಿಲುಕಿಕೊಂಡಿದ್ದಂತ ಈ ಕ್ಷೇತ್ರ ಸರಿಸುಮಾರು 25 ವರ್ಷಗಳಿಂದ ಇಲ್ಲಿ ದೈವಗಳಿಗೆ ನೇಮ ನಿಂತೋದಂತ ಒಂದು ಕಾಲಘಟ್ಟ ಇತ್ತು. ಅದಾದ ನಂತರ ಪ್ರಶ್ನಾ ಚಿಂತನೆ ಮಾಡಿದ ನಂತರ ಒಂದು ಸೂತ್ರ ಬಂತು. ಒಂದು 2017 ಆಸುಪಾಸಿನಲ್ಲಿ ಇಲ್ಲಿ ಪ್ರಪ್ರಥಮವಾಗಿ ದೇರಾಜ ಬೆಟ್ಟದಲ್ಲಿ ಜೀರ್ಣೋದ್ಧಾರ ಆಗಿ ಅಲ್ಲಿ ಬ್ರಹ್ಮಕಲಶ ಆಗ್ಬೇಕು, ನಂತರ ಇದಾಗಬೇಕು ಅಂತ ಒಂದು ದೇವರ ಒಂದು ನುಡಿ ಆದ ನಂತರ ಇಲ್ಲಿ ಊರ ಎಲ್ಲರೂ ಸೇರಿ ವಿಶೇಷವಾಗಿ ನಮ್ಮ ಜಯರಾಮ್ ಬುಣ್ಣೂರವರ ನೇತೃತ್ವದಲ್ಲಿ, ಇದರ MS ಪೂಜಾರಿ ಅವರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ಯುವಕರ ಮತ್ತು ಎಲ್ಲ ಹಿರಿಯರ, ನಮ್ಮ ಹೇಮರಾಜರವರ ನೇತೃತ್ವದಲ್ಲಿ ಇವರೆಲ್ಲರೂ ಸೇರಿ ಎಲ್ಲ ಯುವಕರನ್ನು ಒಟ್ಟು ಮಾಡಿ, ಊರ ಎಲ್ಲರನ್ನು ಒಟ್ಟು ಮಾಡಿ ಇಲ್ಲೊಂದು ಗರಡಿಯ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಬಡವ ಶ್ರೀಮಂತ ಎನ್ನುವ ಭೇದ ಇಲ್ಲದೆ ಎಲ್ಲರೂ ತನುಮನ ಧನದ ಸಹಾಯವನ್ನು ಮಾಡಿ ಇವತ್ತು ಶರವೇಗದಲ್ಲಿ ಒಂದು ಗರಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದು ಪೊಸರಡ್ಕ ಗರಡಿ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಆಗ್ತದೆ. ಇವತ್ತು ನೀವು ಅಲ್ಲಿ ಬಂದು ನೋಡ್ಬೋದು ಎಷ್ಟು ಜನ ಅಲ್ಲಿ ಶ್ರಮದಾನವನ್ನ ಮಾಡ್ತಿದ್ದಾರೆ. ಬೇರೆ ಬೇರೆ ಕೆಲಸಗಳನ್ನ ತಾವೇ ಹಂಚಿಕೊಂಡು ತಮ್ಮ ದೈನಂದಿನ ಕೆಲಸ ಬಿಟ್ಟು ಈ ಒಂದು ದೇವರ ಕೆಲಸಕ್ಕೆ ಎಲ್ಲರೂ ಇಳಿದಿದ್ದಾರೆ. ಇದೊಂದು ವಿಶೇಷವಾಗಿ ಈ ಒಂದು ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡ್ಲಿಕ್ಕೆ ನಾವು ಯಾರು ಮಾಡಬೇಕು ಅಂತ ಹೇಳಿದಾಗ ಎಲ್ಲರ ಒಕ್ಕಲರ ಅಭಿಪ್ರಾಯದಿದ್ದು ಇದು ಅಜಿಲ ಸೀಮೆ ಅರಸರು ಮಾಡಬೇಕು, ಅವರ ಅರಮನೆಯಲ್ಲಿ ಆಗ್ಬೇಕು ಅಂತ ಹೇಳಿದ್ರು. ಇವತ್ತೊಂದು ಬಹಳ ಒಳ್ಳೆಯ ದಿನ. ಇವತ್ತು ನಿಮ್ಗೆ ಗೊತ್ತಿರಬಹುದು, ಸಾಕಷ್ಟು ಕಡೆ ಸಾಕಷ್ಟು ಕಾರ್ಯಕ್ರಮಗಳಿದೆ, ಯಾರಿಗೂ ಬಿಡುವಿಲ್ಲ ಅಂತ ಒಂದು ದಿನ, ಬಹಳ ಪುಣ್ಯದ ದಿನ. ಈ ಒಂದು ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿದ್ದೇವೆ. 25 ವರ್ಷಗಳ ಹಿಂದಿನ ಗತ ವೈಭವ ಮತ್ತೆ ಮರುಕಳಿಸುತ್ತೆ. 28ನೇ ತಾರೀಕಿನಿಂದ 1ನೇ ತಾರೀಕಿನವರೆಗೂ ಆ ವೈಭವವನ್ನ ನೋಡ್ಲಿಕ್ಕೆ ಎಲ್ಲರೂ ಬರಬೇಕು. ಮಾಧ್ಯಮದವರು ಅತಿಯಾದ ಹೆಚ್ಚಿನ ಪ್ರಚಾರವನ್ನ ಕೊಡಬೇಕು ಮತ್ತು ಊರವರು ಬಂದು ಆ ದೇವರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ಹೇಳ್ತೇನೆ. ಮುಂದೆ ಎಲ್ಲ ವಿಚಾರವನ್ನ ಕ್ಷೇತ್ರದ ಜಾತ್ರೋತ್ಸವ, ನಮ್ಮ ಬ್ರಹ್ಮಕುಂಭಾಭಿಷೇಕ ಸಂದರ್ಭದಲ್ಲಿ ಮಾತಾಡ್ತೇನೆ. ನಮಸ್ಕಾರ. ಇದೀಗ ನಮ್ಮೊಂದಿಗೆ ಶ್ರೀಯುತ ಹೇಮರಾಜ್ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ಈಗ ಏಪ್ರಿಲ್ 28ರಿಂದ ಮೇ 1ರವರೆಗೆ ಬ್ರಹ್ಮಕುಂಭಾಭಿಷೇಕ ನಡೀಲಿಕ್ಕಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಗೆ ನಾವು ಬರುವಂತ ಭಕ್ತಾದಿಗಳು ಇಲ್ಲಿ ಏನೆಲ್ಲ ಕಾಣಬಹುದು? ನೋಡಿ, ಬಹಳ 28ರಿಂದ 29 ವರ್ಷಗಳ ಹಿಂದೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದ್ದಂತ ಒಂದು ಸ್ಥಳ. ಆದ್ರೆ ಕಾಲಗರ್ಭದಲ್ಲಿ ಕೆಲವೊಂದು ಇದರಿಂದ ಅಲ್ಲಿ ಅದು ನಿಂತು ಹೋಯ್ತು. ಆಮೇಲೆ ಪ್ರಶ್ನೆ ಚಿಂತನೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತ ದೇರಾಜ ಬೆಟ್ಟ ಅಂತ ಒಂದು ಅಲ್ಲಿ ಕೊಡಮಣಿತಾಯ ಸ್ಥಾನವನ್ನು ಮಾಡಿದಾಗ ಈ ಒಂದು ಸ್ಥಾನ ಸಹ ಮೆರೀಲಿಕ್ಕೆ ಕಾರಣ ಆಗ್ತದೆ ಅಂತ ಒಂದು ಅಭಿಪ್ರಾಯವನ್ನು ಸರ್ವಜ್ಞರು ಕೊಟ್ಟ ಮೇರೆಗೆ, ಅಲ್ಲಿ ಊರವರ ಅಪೇಕ್ಷೆ ಮೇರೆಗೆ ನನ್ನ ಘನಾಧ್ಯಕ್ಷತೆಯಲ್ಲಿ ಆ ಒಂದು ಜೀರ್ಣೋದ್ಧಾರ ಕಾರ್ಯವು ಎಲ್ಲರ ಕೂಡುವಿಕೆಯಿಂದ ನಾ ಭೂತೋ ನಾ ಭವಿಷ್ಯತಿ ಆ ರೀತಿಯಲ್ಲಿ ಅಲ್ಲಿ ನಡೆದು ಹೋಯಿತು. ಅದಕ್ಕೆ ಕಾರಣ ನಾನಲ್ಲ, ಎಲ್ಲ ಬಡವ ಬಗ್ಗ ಅಂತ ಏನೂ ಇಲ್ಲದೆ ಎಲ್ಲರೂ ಕೂಡಿ ಮಾಡಿದ ಮೇಲೆ ಆಮೇಲೆ ನಾವು ಏನು ಚಿಂತನೆ ಮಾಡಿದೆ ಅಂದರೆ, ಮುಂದೆ ಹೊಸರಡ್ಕ ಕ್ಷೇತ್ರವನ್ನು ಸಹ ಬೆಳಗಿಸಬೇಕೆಂಬ ಒಂದು ಉದ್ದೇಶದಿಂದ ನಾವೆಲ್ಲ ಊರಿನವರು ಮೊದಲು ಅಂದರೆ ಅದಕ್ಕೆ ಸಂಬಂಧಪಟ್ಟ 5 ಮನೆತನಗಳು ಮತ್ತೆ ಬರ್ಕೆ ಅಂದರೆ 4 ಮನೆತನವರೆಲ್ಲ ಸೇರಿಕೊಂಡು ಒಂದು ಕುಂಭಾಭಿಷೇಕ ಮಾಡಬೇಕು. ಅಲ್ಲಿ ಜೀರ್ಣೋದ್ಧಾರ ಆಗಬೇಕು. ಕುಂಭಾಭಿಷೇಕ ಮಾಡೋದು ದೊಡ್ಡ ವಿಷಯ ಅಲ್ಲ, ಜೀರ್ಣೋದ್ಧಾರ ಆದರೆ ಮಾತ್ರ ಅದು ಕುಂಭಾಭಿಷೇಕ ನಡೆಯಲಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ಕಾರಣದಲ್ಲಿ ಎಲ್ಲ ಮಾನ್ಯರು ಸೇರಿಕೊಂಡು ಇವಾಗ ನೋಡಿದಾಗ ಅಲ್ಲಿ ಬಹಳ ಆಶ್ಚರ್ಯ ಆಗ್ತದೆ. ಮೊದಲ ಕಾಲಘಟ್ಟದಲ್ಲಿ ಯಾವ ರೀತಿ ಇತ್ತು, ಇವಾಗ ಅಲ್ಲಿ ಹೋಗಿ ನೋಡಿದಾಗ ಕೇವಲ 2 ತಿಂಗಳಲ್ಲಿ ಈ ಒಂದು ಕೆಲಸ ಬಹಳ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು. ಅಂದ್ರೆ ಅದಕ್ಕೆ ಏನು ಕಾರಣ ಅಂದ್ರೆ ಆ ದೈವದ ಮತ್ತೆ ಗರಡಿಯ ದೈವಗಳ ಒಂದು ಆದೇಶ, ಅವರ ಒಂದು ಆದೇಶ ಇದ್ದರೆ ಮಾತ್ರ ಆಗ್ತದೆ. ಮನುಷ್ಯನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಪ್ರೇರಣೆಯಿಂದಾಗಿ ಇವಾಗ ಬಹಳ ಒಳ್ಳೆಯ ರೀತಿಯಲ್ಲಿ ಆ ಕೆಲಸ ಆಗ್ತಾ ಉಂಟು. ಇನ್ನು ಕೆಲವೇ 20 ದಿವಸ ಇಲ್ಲ 10-15 ದಿವಸ ಒಳಗೆ ಆ ಕೆಲಸ ಪೂರ್ಣ ಆಗಬೇಕು. ಅದಕ್ಕೆ ನಾವೆಲ್ಲ ಎಲ್ರು ದೊಡ್ಡವರು ಸಣ್ಣವರು ಅಂದ್ರೆ ಮನೆತನ ಅದು ಏನಿಲ್ಲ,
ಎಲ್ಲ ಸೇರಿಕೊಂಡು ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ. ಅದರಿಂದ ಆ ಕೆಲಸ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಆಗ್ತದೆ ಎಂಬುದಕ್ಕೆ ಎರಡು ಮಾತಿಲ್ಲ. ಇದೀಗ ನಮ್ಮೊಂದಿಗೆ ಬ್ರಹ್ಮಕುಂಭಾಭಿಷೇಕದ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಯವರ್ಮ ಬುಣ್ಣೂರವರು ನಮ್ಮೊಂದಿಗಿದ್ದಾರೆ. ಸರ್, ಇವಾಗ ನೀವು ಆಡಳಿತ ಸಮಿತಿಯ ಅಧ್ಯಕ್ಷರಾಗಿದ್ದೀರಿ. ಹೌದು. ಈ ಒಂದು ಮುಂಬರುವ ಬ್ರಹ್ಮಕುಂಭಾಭಿಷೇಕದಲ್ಲಿ ಯಾವ ರೀತಿ ತಯಾರಿಗಳು ನಡೀತಾ ಇದೆ, ನಾವು ಏನನ್ನ ಕಾಣಬಹುದು? ಈಗಂದ್ರೆ ಸುಮಾರು 27 ವರ್ಷದ ಹಿಂದೆ ಅದು ನಿಂತು ಹೋಗಿತ್ತು. ಏನೋ ಕಾಲಗರ್ಭದ ಇದು ನಿಲ್ಲಿಕ್ಕೆ ಕಾರಣ ಏನಂದ್ರೆ 27 ವರ್ಷ ಯಾಕೆ ಹೋಯ್ತು ಅಂತ ಹೇಳಿದ್ರೆ, ನಾವು ಅಲ್ಲಿ ಪ್ರಶ್ನಾಚಿಂತನೆ ಮಾಡಿದಾಗ ಹೇಳಿದ್ರು, 3 ಸಾರಿ ಬೇರೆ ಬೇರೆ ಜ್ಯೋತಿಷ್ಯರು ಬಂದು ಪ್ರಶ್ನಾಚಿಂತನೆಯಲ್ಲಿ ಹೇಳಿದ್ರು, ನೀವು ಇದು ಏನೇ ನೀವು ಪ್ರಯತ್ನ ಪಟ್ಟರು ಇದು ಆಗುದಿಲ್ಲ. ನೀವು ಎಷ್ಟು ಕೋಟಿ ಗಟ್ಟಲೆ ಖರ್ಚು ಮಾಡಿದ್ರೆ ಫಸ್ಟಿಗೆ ಇದಕ್ಕೆ ಸಂಬಂಧಪಟ್ಟಂತ ದೇರಾಜ ಬೆಟ್ಟ ಅಂತ ಹೇಳುವಂಥದ್ದು ಒಂದು ಇಲ್ಲಿ ಕ್ಷೇತ್ರ ಉಂಟು. ಅಷ್ಟವರೆಗೆ ನಮಗೂ ಗೊತ್ತಿಲ್ಲ. ಅದೊಂದು 250 ವರ್ಷ ಪಾಳು ಬಿದ್ದಿತ್ತು. ಅದನ್ನು ಜೀರ್ಣೋದ್ಧಾರ ಮಾಡಿ ಅದು ಆದ ನಂತರ ಇದು ಕೇಳಿರಿ ಖಂಡಿತ ಆಗ್ತದೆ ಅಂತ. ಆ ಮಾತು, ಆ ದೈವಜ್ಞರು ಹೇಳಿದ ಮಾತು ಇವತ್ತಿಗೆ 100ಕ್ಕೆ 101% ಸರಿಯಾಗಿದೆ. ನಾವು ಅದು ಕಷ್ಟಪಟ್ಟು ಅಲ್ಲಿ ಹೋಗ್ಲಿಕ್ಕೆ ರೋಡ್ ಇಲ್ಲ, ಪ್ರಶ್ನಾಚಿಂತನೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಒಬ್ರು ಜ್ಯೋತಿಷ್ಯರು ಬಂದವರು ಅರ್ಧದಿಂದ ಹಿಂದೆ ಹೋಗಿದ್ದಾರೆ. ನನಗೆ ನಡೀಲಿಕ್ಕೆ ಆಗುದಿಲ್ಲ. ಮಾರ್ಗ ಎಲ್ಲ ಒಂದು ಟೇಬಲ್ ಕೊಂಡು ಹೋಗ್ಬೇಕಾದ್ರೆ ಇಬ್ರು ಹತ್ತಿ ಕೊಂಡೋದ್ದು. ಮತ್ತೆ ನಾವೊಂದು 2018ರಲ್ಲಿ ನಾನು ನನ್ನ ಸ್ವಂತ ಖರ್ಚಿನಿಂದ ಅದಕ್ಕೆ ಒಂದು ರೋಡ್ ಮಾಡಿಸಿದೆ. ಆಗ ಸಾಧಾರಣ ಒಂದು 28,000 ಖರ್ಚಾಗಿದೆ. ಅದು ಮಾಡಿ ಒಂದು ರೋಡ್ ಆಯ್ತು. ರೋಡ್ ಆಗಿ ಇದಾಯ್ತು. ನಂತರ ನಾವು ಅದನ್ನು ಇಳಿಯುವ ಎಲ್ಲ ಊರವರ ಹತ್ರ ನಾವು ಮಾತ್ರ ನಿರ್ಧಾರ ಮಾಡಿದಲ್ಲ, ಇಡೀ ಊರವರ ಗ್ರಾಮಸ್ಥರನ್ನು ಸೇರಿಸಿಕೊಂಡು ನಾವು ಅದಕ್ಕೆ ಜೀರ್ಣೋದ್ಧಾರಕ್ಕೆ ಇಳಿದೆವು. ನಮ್ಗೆ ಮೊದಲ ಪ್ರೇರಣೆ ನಮ್ಮ ಶೇಷಪುರಿ MS ಪೂಜಾರಿ ಅಂತ, ಅವರು ನನಗೆ ಅವರೇನೋ ಪರವೂರಿನಲ್ಲಿದ್ರು, ಇಸ್ರೇಲಲ್ಲಿ ಅವ್ರು ಬಂದವರು ನನಗೆ ಒಂದು ಸಿಕ್ಕಿದ್ರು. ಅದನ್ನು ನಾವು ಇಮಿಡಿಯೇಟ್ ಮಾಡಬೇಕು, ಆಯ್ತು ಮಾಡುವ ಅಂತ ಹೇಳಿ ಆಯ್ತು. ಅವರ ಒಂದು ಫಸ್ಟಿಗೆ ನಮ್ಗೆ ಒಂದು ಸ್ವಲ್ಪ ಪ್ರೇರಣೆ ಕೊಟ್ಟವರು ಅವರು. ಹಾಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆವು. ನಮ್ಮ ಅಧ್ಯಕ್ಷರು ಹೇಮರಾಜ್ ಕೆ ಅಂತ, ಅವರಿಗೆ ಸಂಬಂಧಪಟ್ಟಂತ ಇದೆ ದೊಡ್ಡ ಎತ್ತರ ಬೆಟ್ಟ, ನಮ್ಮ ಸಾಧಾರಣ ಪಡ್ಯಾರ ಬೆಟ್ಟದಷ್ಟೇ ಎತ್ತರ ಉಂಟು. ಒಳ್ಳೆ ಕಾರ್ಮಿಕ ಕ್ಷೇತ್ರ, ಅಲ್ಲಿ ದೈವ ಕೊಡಮಣಿತಾಯ ಎರಡೂ ಉಂಟು. ಅದನ್ನು ನಾವು ಪ್ರಾರಂಭ ಮಾಡಿದೆವು. ಅಲ್ಲಿ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟೆವು. ಅವರು ಮಳೆಗಾಲದಲ್ಲಿ ಆಗುದಿಲ್ಲ ಅಂತ ಹೋಗಿ ದೈವಕ್ಕೆ ಕೈ ಮುಗಿ ಇದು ಬರಲಿದೆ, ನನ್ನಿಂದ ಆಗುದಿಲ್ಲ. ಆದ್ರೆ ಮಳೆಗಾಲದಲ್ಲಿ ಯಾವುದು 4 ವೀಲ್ ಜೀಪು ಹೋಗುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಭಾರಿ ಕಷ್ಟಪಟ್ಟು ಒಂದು 5 ತಿಂಗಳಲ್ಲಿ ಮಾಡಿ ಮುಗಿಸಿ 2022ರಲ್ಲಿ ಫೆಬ್ರವರಿಯಲ್ಲಿ ಬ್ರಹ್ಮಕುಂಭಾಭಿಷೇಕ ವಿಜೃಂಭಣೆ ಇದಾಯ್ತು. ಅದನ್ನು ಈಗಲೂ ಪರವೂರಿನವರು, ನಾವಲ್ಲ, ಪರವೂರು. ನನಗೆ ಒಂದು ಉದಾಹರಣೆ ಹೇಳ್ತೇನೆ. ನನಗೆ ಒಬ್ಬ ಪುತ್ತೂರಿನಲ್ಲಿ ನಮ್ಮ ಸಂಬಂಧಿಕರು, ದೂರ ಸಂಬಂಧಿಕರು ಒಬ್ರು ಸಿಕ್ಕಿದ್ರು. ಏನ್ ಮಾಡ್ರೆ ನೀವೊಂದು ಅಲ್ಲಿ ಒಂದು, ನಾನು ಹೇಳಿದೆ ನಾವು ಮಾಡಿದ್ದಲ್ಲ, ದೈವಗಳು ಮಾಡಿಸಿದ್ದು, ಊರವರ ಸಹಕಾರದಿಂದ, ನಮ್ದು ಏನಿಲ್ಲ ಅಂತ ಹೇಳಿದೆ. ಒಳ್ಳೆ ಇದು ಅಲ್ಲಿ ನೀರಿಲ್ಲ, ನಾವು ಟ್ಯಾಂಕರ್ ಅಲ್ಲಿ ನೀರು ಕೊಂಡು ಹೋಗುದು, ಅದು ಚಿಕ್ಕ ಟ್ಯಾಂಕರ್, ದೊಡ್ಡ ಟ್ಯಾಂಕರ್ ಆಗುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅದಾಯ್ತು. ನಾನು ಹೇಳಿದೆ ನಮ್ಗೆ ಹೆಸರಲ್ಲ, ಎಲ್ಲ ಊರಿನವರಿಗೆ ಹೆಸರು, ದೈವಕ್ಕೆ ಹೆಸರು. ಆ ದೈವದ ಕಾಣಿಕದಿಂದ ಆಯ್ತಲ್ಲದೆ ನಮ್ದು ಏನಿಲ್ಲ, ನಾವು ಮನುಷ್ಯರು ಅಂತ ಹೇಳಿದೆ. ಅದಾಯ್ತು. ಆ ನಂತರ ಈಗ 3 ವರ್ಷ ಆಯ್ತು. ಇದು ಒಂದು 2023 ಜೂನ್ 1ಕ್ಕೆ ಅಲ್ಲಿ ನಾವು ಶಿಲಾನ್ಯಾಸ ನೆರವೇರಿಸಿ ಇದನ್ನು ಊರವರ ಹತ್ರ ಸೇರಿಸಿಕೊಂಡು ಇದು ಆಯ್ತು. ಹಾಗೆ ಶಿಲಾನ್ಯಾಸ ಆಯ್ತು. ಸ್ವಲ್ಪ ಹಣದ ಕೊರತೆ ಅದೆಲ್ಲ, ಅದು ಯಾವುದಕ್ಕೊಂದು ಕಾಲ ಬರಬೇಕಲ್ಲ. ನನ್ನ ಹತ್ರ ಕೇಳ್ತಾರೆ, ಯಾವತ್ತು ನಿಮ್ದು ಇದು ಜೀರ್ಣೋದ್ಧಾರ ಆಗಿ ಬ್ರಹ್ಮಕುಂಭಾಭಿಷೇಕ ಯಾವಾಗ? ನಾವು ದಿನ ಮಾಡುವುದಲ್ಲ, ನಮ್ಮ ಜೋಯಿಸರು ಇದು ಅಸ್ರಾಣರು ದಿನ ಹೇಳುವುದಲ್ಲ, ದೈವಗಳು ಹೇಳಿದ ಅಂತ ದಿವಸಕ್ಕೆ ಅದು ಆಗ್ತದೆ ಖಂಡಿತ. ನಾನು ಆವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ನಾಳೆ ಹೇಳುವುದು ಅದೇ. ಆ ದೈವಗಳ ದೈವ ಕೊಡಮಣಿತಾಯ, ವ್ಯಾಘ್ರ ಚಾಮುಂಡಿ, ಬ್ರಹ್ಮಭೈದ, ಈ ಎಲ್ಲಾ ಶಕ್ತಿಗಳು ಸೇರಿಕೊಂಡು ನಡೆಸಿದ್ರಿಂದ ನಾವು ನಡೆಸಿದ್ದೇವೆ. ಸುಮಾರು ಈಗ ಒಂದು 75-80 ಲಕ್ಷದವರೆಗೆ ಇಷ್ಟರವರೆಗೆ ಖರ್ಚಾಗಿದೆ. ಇನ್ನೂ ತುಂಬಾ ಖರ್ಚಾಗ್ಲಿಕ್ಕೆ ಉಂಟು. ಈಗ ಬರದಿಂದ ಸಾಕ್ತಾ ಉಂಟು ಊರವರ ಸಹಕಾರ. ರಾತ್ರಿ ನೀವು ನೋಡ್ಬೇಕು, ಹೆಂಗಸರು, ಮಕ್ಕಳು, ಗಂಡಸರು ಎಲ್ಲರೂ ಬಂದು ಸಾಧಾರಣ 11 ಗಂಟೆ ತನಕ ಅಲ್ಲಿ ದುಡಿತಾರೆ. ದುಡ್ಡು ಊರವರ ಇದರಿಂದ ಆಗಿದೆ ಅಲ್ಲದೆ ಮತ್ತೆ ನಮ್ದು ಏನಿಲ್ಲ, ದೈವಗಳ ಪ್ರೇರಣೆ ಅಲ್ಲಿಂದ ಅಷ್ಟ ಆಗಿದೆ ಅಲ್ಲದೆ. ಅದು ಭಾರಿ ಕಾರ್ಮಿಕ ಕ್ಷೇತ್ರ. ಈಗಂತಲ್ಲ, ಯಾರತ್ರ ಕೇಳಿ. ಮೊದಲು ನಮ್ಗೆ ಉದಾಹರಣೆ ಹೇಳ್ತೇನೆ, ಮೊದಲಿನ ಜಾತ್ರೆಯೊಂದು ಸೈಕಲ್ ಕದ್ದು ಹೋದವರು ಮೂಡುಬಿದ್ರಿಯವರು ನೆಕ್ಸ್ಟ್ ಜಾತ್ರೆಗೆ ಅಲ್ಲೇ ತಂದು ಇಟ್ಟು ಹೋಗಿದ್ದಾರೆ. ಅಷ್ಟು ಇದಿತ್ತು. ಅಲ್ಲದೆ ಮದುವೆ ಆಗದವರು ಇದು ಕೇಳಿ ಇಲ್ಲಿ ಬಂದು ಹರಿಕೇಳಿ ಅದನ್ನು ಹರಿಕೆ ಸೇರಿಸುವುದು, ದನಗಳಿಗೆ ಎಲ್ಲದಕ್ಕೂ, ಅದಕ್ಕಿಂತಲ್ಲ, ಕೃಷಿಗೆ ಎಲ್ಲದಕ್ಕೂ. ಊರಿಗೂ ಆ ಜಾತ್ರೆ ಎಲ್ಲ ನಿಂತು ಹೋದಾಗ ಊರಿಗೂ ಸ್ವಲ್ಪ ಸಮಸ್ಯೆ ಬಂದಿತ್ತು ಅವರವರಿಗೆ. ಅದು ಯಾರಿಗೆ ಅಂತಲ್ಲ, ಅದು ಇವರು ಜ್ಯೋತಿಷ್ಯರು ಹೇಳಿದ್ದು ಊರಿಗೆ ಸಮಸ್ಯೆ ಉಂಟು, ಸಾಯುವುದು, ಬೆಂಕಿ ಅವಘಡ, ಇದೆಲ್ಲ ಆಗಿದೆ, ಆಗ್ಲಿಲ್ಲ ಅಂತ ಹೇಳಿ. ಇನ್ನು ಖಂಡಿತ ಇದು ಆಗುದಿಲ್ಲ ಅಂತ ನನ್ಗಂತ ಊರವರಿಗೂ ಭರವಸೆ ಉಂಟು. ಮತ್ತೆ ಊರವರದ್ದು ಸಹಕಾರ ಎಲ್ಲ ಉಂಟು. ಮತ್ತೆ ನಾವು ಇದರಲ್ಲಿ ಯಾವುದೇ ರಾಜಕೀಯ ಮಾಡುದಿಲ್ಲ. ಯಾವ ಪಕ್ಷದವರಿರಲಿ ಎಲ್ಲರನ್ನೂ ಒಂದು ಕೂಡಿಕೊಂಡು ನಾವು ಒಂದು ಮನೆಯವರಾಗೆ ಹೋಗ್ತಾ ಇದ್ದೇವೆ. ಮತ್ತೆ
ಅವನು ದೊಡ್ಡವ ಇವನು ಚಿಕ್ಕವ ಅದು ಏನಿಲ್ಲ, ಎಲ್ರು ಒಂದೇ ಅಂತ ಭಾವಿಸಿ ನೀವು ಅಲ್ಲಿ ಬಂದು ನೋಡ್ಬೇಕು, ಆಗ ಗೊತ್ತಾಗ್ತದೆ. ಪ್ರತಿ ದಿವಸ ನಾವು ಹೋಗುವಾಗ 11-11:30 ಗಂಟೆ ಆಗ್ತದೆ. ಈಗ ಒಂದು ಸಾಧಾರಣ ಒಂದು 15 ದಿವಸದಿಂದ ಒಳ್ಳೆ ಕೆಲಸ ಆಗಿದೆ. ನಿನ್ನೆ ಇದಾಯ್ತು, ಇನ್ನೀಗ ಇರುವುದು ಬರೀ ಒಂದು 14-15 ದಿವಸ ಇರುವುದು. ಅದರಲ್ಲಿ ಒಂದು ಒಳ್ಳೆಯದಲ್ಲಿ ಇದೊಂದು ಜಾತ್ರೆಯನ್ನು ಮುಗಿಸ್ಬೇಕು ಆ ದೈವಗಳು ಮತ್ತು ದೇವರ ಇದರಿಂದ. ಇವರ ನಮ್ಮ ಅಜಿಲ ಸೀಮೆಯ ಅರಸರ ಆದೇಶದಂತೆ ಅವರ ಅನುಗ್ರಹದಿಂದ ನಾವು ನಡೆಸ್ತಾ ಇದ್ದೇವೆ ಅಷ್ಟೇ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.